Hello students, welcome back. First PUC economics class. In last class, we discussed introduction to economics. So in that, we discussed meaning of economics, importance of economics, and also we started first chapter about like an introduction. In that, we discussed meaning of producer, meaning of consumer, meaning of service holder, meaning of service provider, right? So if you continue in that chapter, the next topic is we cannot get something for nothing. We cannot get something for nothing. We cannot get something for nothing. What is the meaning of this? We cannot get something for nothing. That means in the present situation, in the present world, in the present economic situation, we cannot get all the goods and services. We cannot purchase all the goods and services. We cannot get complete what we expected, what we need. Why? Because in the present situation, we are facing scarcity. But before, how it was? Before, I think you heard the story of Aladdin and his magic lamp, right? So about that story, we can say like that, you would agree that he was very lucky. Who? Aladdin, he was very lucky. Why? Because whenever and whatever he has anything, if he wanted that time, he just had to rub the is a magic lamp, right? And that time there was a genie appeared to fulfill his needs or wishes or wants, right? Before, I think you heard that one. ಕೇಳಿರ್ತೀರ ನೀವು ಅಲಾದಿನ್ ಮತ್ತೆ ಅವನ ಅದ್ಭುತ ದೀಪ ಅಂತ. ಅವನು ಯಾವಾಗ ಬೇಕಾದರೂ ಏನು ಬೇಕಾದರೂ ಪಡ್ಕೊಳ್ತಾ ಇದ್ದ ಥ್ರೂ ದ ಜಿನಿ. ಯಾವಾಗ ಅವನ ಒಂದು ಲ್ಯಾಂಪ್, ಅವನ ಹತ್ರ ಇದ್ದಂಥ ಒಂದು ಲ್ಯಾಂಪ್ ಇತ್ತು, ಆ ಲ್ಯಾಂಪನ್ನು ರಬ್ ಮಾಡಿದ ತಕ್ಷಣ ಅವನಿಗೆ ಒಂದು ಜೀನಿ ಅಂತಕ್ಕಂಥದ್ದು ಒಂದು ಪ್ರತ್ಯಕ್ಷ ಆಗ್ತಾ ಇದ್ದ. ಅವನು ಅಲಾದಿನ್ ಏನು ಹೇಳ್ತಾನೋ ಎಲ್ಲವನ್ನು ಕೂಡ ಮಾಡ್ತಾ ಇದ್ದ, ರೈಟ್? ವೆನ್ ಈ ವಾಂಟೆಡ್ ಟು ಪ್ಯಾಲೇಸ್ ಟು ಲೀವ್, ಜೊತೆಗೆ ಅವನ ಅರಮನೆ ಬೇಕೆಂದಾಗ ಅದನ್ನು ತಂದು ಕೊಟ್ಟಿದ್ದಾನೆ. ಅಂಡ್ ಆಲ್ಸೋ ವೆನ್ ಈ ವಾಂಟೆಡ್ ಟು ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಟು ಬ್ರಿಂಗ್ ಟು ದ ಕಿಂಗ್. ಸೊ ಅವನು ರಾಜನ ಮಗಳನ್ನ ಮದುವೆ ಆಗೋದಕ್ಕೋಸ್ಕರ ರಾಜ ಏನು ಕೇಳ್ತಾನೆ ಅಥವಾ ರಾಜನ ಅದನ್ನು ಒಪ್ಸೋದಕ್ಕೋಸ್ಕರ ಅವನೇನೇನು ಗಿಫ್ಟ್ಗಳು ಬೇಕಾಗಿತ್ತು ಎಲ್ಲವನ್ನು ಕೂಡ provided by Aladdin through with the help of lamp. ಆ ಲ್ಯಾಂಪ್ ಮುಖಾಂತರ ಲ್ಯಾಂಪನ್ನು ರಬ್ ಮಾಡಿದ ತಕ್ಷಣ ಜೀನಿ ಪ್ರತ್ಯಕ್ಷ ಆಗ್ತಿದ್ದ. ಸೊ ಆ ಪ್ರತ್ಯಕ್ಷ ಆಗಿ ಅವ್ನಿಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದ. ದಟ್ಸ್ ವೈ ಹಿ ವಾಸ್ ವೆರಿ ಲಕ್ಕಿ. ಬಟ್ ಇನ್ ದಿಸ್ ಸಿಚುಯೇಷನ್ ಅಟ್ ದ ಪ್ರೆಸೆಂಟ್ ವರ್ಲ್ಡ್ ವಿ ಆರ್ ನಾಟ್ ಲಕ್ಕಿ. ಓಕೆ, ವಿ ಆರ್ ನಾಟ್ ಲಕ್ಕಿ. ವಿ ಆರ್ ನಾಟ್ ಆಲ್ ಅಲಾದಿನ್ಸ್, ರೈಟ್? ಸೊ ಅಲಾದಿನ್ ಒಬ್ಬ ಆ ಥರ ಅವನಿಗೆ ಒಂದು ಫೆಸಿಲಿಟಿ ಇತ್ತು. ಬಟ್ ನೌ ಇಟ್ ಈಸ್ ನಾಟ್ ಪಾಸಿಬಲ್ ಟು ಗೆಟ್ ದಟ್ ಟೈಪ್ ಆಫ್ ವಿಚ್ ಒನ್ ಏನು ಅರಮನೆ ಇನ್ನೊಂದು ಮತ್ತೊಂದು ತೊಗೊಳಕ್ಕೆ ಸಾಧ್ಯ ಇಲ್ಲ. ಸೊ ಈ ನೆಸೆಸಿಟಿ ಏನಿದೆ ಅದನ್ನು ಕೂಡ ಇವತ್ತು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಿಕಾಸ್ ನಮ್ಮ ಹತ್ರ ಯಾವುದೇ ರೀತಿ ವಿ ಡೋಂಟ್ ಹ್ಯಾವ್ ದಟ್ ಟೈಪ್ ಆಫ್ ಮ್ಯಾಜಿಕ್ ಲ್ಯಾಂಪ್ ಆ್ಯಂಡ್ ವಿ ಆರ್ ನಾಟ್ ಅಲಾದಿನ್, ರೈಟ್? ಹೌದಲ್ವಾ? ಸೊ ಇನ್ ದಿಸ್ ಸಿಚುಯೇಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದಟ್? all the people are not getting all the goods and services. ಪ್ರತಿಯೊಬ್ಬರು ತಮಗೆ ಬೇಕಾಗಿರೋದು ಎಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. To get off one thing, we should sacrifice another thing. See, we cannot get something for nothing. ಒಂದು ಬೇಕಾದ್ರೆ ಇನ್ನೊಂದು ನಾವು ಏನು ಮಾಡಬೇಕು? We should sacrifice. We have to sacrifice. To get off one thing, we should sacrifice another thing. ಎಲ್ಲವನ್ನು ಪಡ್ಕೊಳ್ಳೋಕೆ ಆಗೋದಿಲ್ಲ. ಯಾಕಾಗೋದಿಲ್ಲ? ಬಿಕಾಸ್ resources are scarcity. We are living in the scarcity world. ನಾವು ಒಂದು ಸ್ಕೇರ್ಸಿಟಿ ಒಂದು ಜಗತ್ತಲ್ಲಿ ಬದುಕ್ತಾ ಇದ್ದೀವಿ. ಸ್ಕೇರ್ಸಿಟಿ ಮೀನ್ಸ್ ಶಾರ್ಟೇಜ್, ಲೆಸ್, ನೋ ಅವೈಲಬಿಲಿಟಿ. ದೇರ್ ಇಸ್ ನೋ ಅವೈಲಬಿಲಿಟಿ, ಸಿಗ್ತಾ ಇಲ್ಲ. ರಿಸೋರ್ಸಸ್ ಆರ್ ವೆರಿ ಲೆಸ್. ಇಫ್ ದೇರ್ ವಾಸ್ ನೋ ಸ್ಕೇರ್ಸಿಟಿ, ದಟ್ ಟೈಮ್ ದೇರ್ ವಾಸ್ ನೋ ಎಕನಾಮಿಕ್ ಪ್ರಾಬ್ಲಮ್ಸ್. ಸ್ಕೇರ್ಸಿಟಿ ಇಲ್ಲ ಅಂತ ಹೇಳಿದ್ರೆ ಎಕನಾಮಿಕ್ ಪ್ರಾಬ್ಲಮ್ಸೇ ಇರ್ತಾ ಇರಲ್ಲ. Then not necessary to study about economics also, right? Are understanding? Because human wants are unlimited, resources are limited or less. So that's why that limited
another word we can introduce, that is scarcity. Scarcity of resources, okay, raises the problem of choice. ಯಾವಾಗ ಸ್ಕೇರ್ಸಿಟಿ ಬಂತು, ಸ್ಕ್ಯಾರ್ಸಿಟಿ ಅಂತ ಕರಿತೀವಿ, ಯಾವಾಗ ಸ್ಕೇರ್ಸಿಟಿ ಬಂತು ಆ ಸ್ಕ್ಯಾರ್ಸಿಟಿ ಅಂತಕ್ಕಂಥದ್ದು ಪ್ರಾಬ್ಲಮ್ ಆಫ್ ಚಾಯ್ಸ್ ಅನ್ನು ಅರೈಸ್ ಮಾಡುತ್ತೆ. ದಟ್ ಮೀನ್ಸ್ ವಿ ಹ್ಯಾವ್ ಟು ಚಾಯ್ಸ್, ವಿ ಹ್ಯಾವ್ ಟು ಚೂಸ್. ಓಕೆ, ಆ ಒಂದು ಪ್ರಾಬ್ಲಮ್ ಆಫ್ ಚಾಯ್ಸ್ ಅನ್ನು ಅರೈಸ್ ಮಾಡುತ್ತೆ. ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಆಯ್ಕೆ ಸಮಸ್ಯೆ. ವಿ ಹ್ಯಾವ್ ಟು ಚಾಯ್ಸ್, ವಿ ಹ್ಯಾವ್ ಟು ಚೂಸ್. ಯಾವುದನ್ನ ಬೇಕೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲವನ್ನೂ ಬೇಕು ಅಂದರೆ ಈಗ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ? ಬಿಕಾಸ್ ರಿಸೋರ್ಸಸ್ ಆರ್ ವೆರಿ ಲೆಸ್. ಐ ಎಕ್ಸ್ಪ್ಲೈನ್ ಅಬೌಟ್ ಅಲಾದಿನ್ ಸ್ಟೋರಿ. ಸೊ ಅಲಾದಿನ್ ಅವನಿಗೆ ಏನು ಬೇಕು ಎಲ್ಲವನ್ನು ಕೂಡ ಅವನು ತಗೊಳ್ತಾ ಇದ್ದ. ಯಾವಾಗ ಅವನ ಲ್ಯಾಂಪನ್ನು ಅವನು ರಬ್ ಮಾಡ್ತಾನೋ, ಆ ರಬ್ ಮಾಡಿದಾಗ ಅವನಿಗೊಂದು ದೇವತೆ ಲೈಕ್ ಜೀನಿ ಅಂತಕ್ಕಂಥ ಪ್ರತ್ಯಕ್ಷ ಆಗ್ತಿದ್ದ. ಅವ್ನಿಗೆ ಏನು ಬೇಕೋ, ಅರಮನೆ ಆಗಿರಲಿ, ಒಡವೆ ಆಗಿರಲಿ, ಲೈಕ್ ಅವನು ನೆಸಿಟಿರ್ತಕ್ಕಂಥ ಥಿಂಗ್ಸ್ ಆಗಿರಲಿ, ಏನೇ ಆಗಲಿ ಅವನು ಕೊಡ್ತಾ ಇದ್ದ. ಬಟ್ ಈಗಿನ ಕಾಲಕ್ಕೆ ಯಾವ ಅಲಾದಿನೂ ಇಲ್ಲ, ಯಾವ ದೀಪನೂ ಕೂಡ ಲೈಕ್ ಲ್ಯಾಂಪು ಕೂಡ ಇಲ್ಲ. ಇವತ್ತಿನ ಜಗತ್ತಲ್ಲಿ ಎಲ್ಲನೂ ಕೂಡ ಏನಾಗ್ತಾ ಇದೆ, ಲೆಸ್ ಅವೈಲಬಿಲಿಟಿ, ಲೆಸ್, ಕಡಿಮೆ. ಒಂದು ಬೇಕು ಅಂದರೆ ಇನ್ನೊಂದು ಏನು ಮಾಡಬೇಕು ನಾವು? ವಿ ಶುಡ್ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಟು ಗೆಟ್ ಸಮಥಿಂಗ್ ವಿ ಶುಡ್ ಸ್ಯಾಕ್ರಿಫೈಸ್ ಅನದರ್ ಥಿಂಗ್, ಕಂಪಲ್ಸರಿ. ಬಿಕಾಸ್ ಸ್ಕ್ಯಾರ್ಸಿಟಿ ಅಂತಕ್ಕಂಥ ಹೇಗಿದೆ, ಈ ಸ್ಕ್ಯಾರ್ಸಿಟಿ ಅಂತಕ್ಕಂಥದ್ದು ತುಂಬಾ ಇವತ್ತು ಕಾಮನ್ ಆಗೋಗಿದೆ. ಯಾಕೆ ಅಂತ ಹೇಳಿದ್ರೆ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಈಸ್ ವೆರಿ ಲೆಸ್. ರಿಸೋರ್ಸಸ್ ಆರ್ ವೆರಿ 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 ಲೆಸ್, ತುಂಬಾ ಕಡಿಮೆ ಇದೆ. ಸೊ ಇನ್ ದಿಸ್ ಸಿಚುಯೇಷನ್, how we can survive, how we can get what we are expecting, how we can fulfill our needs. So that is only we can understand through the study of economics. Okay, scarcity is root for all basic problems. Scarcity ಇಂದನೇ ಇವತ್ತು ಎಲ್ಲ ಪ್ರಾಬ್ಲಮ್ಸ್ ಇರ್ತಕ್ಕಂಥದ್ದು. ಸ್ಕ್ಯಾರ್ಸಿಟಿ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ಸೇ ಇರ್ತಾ ಇರಲಿಲ್ಲ. ಬಟ್ ಇವತ್ತು ಸ್ಕ್ಯಾರ್ಸಿಟಿ ನೋಡ್ತಾ ಇರೋದು, ಯು ಕ್ಯಾನ್ ಅಬ್ಸರ್ವ್ ದಟ್. ಯಾವುದೋ ಒಂದು ಟಿಕೆಟ್ ಕೌಂಟ್ರಿಗೆ ಹೋಗಿ, ರೈಲ್ವೆ ಟಿಕೆಟ್ ಬುಕಿಂಗ್ ಕೌಂಟ್ರಿಗೆ ಹೋಗಿ, ಯು ಕ್ಯಾನ್ ಸಿ ಲಾಂಗ್ ಕ್ಯೂ. ಯಾವುದೋ ಒಂದು ಹೊಸ ನ್ಯೂ ಫಿಲಮ್ ಇಂಟ್ರೊಡ್ಯೂಸ್ ಲೈಕ್ ಥಿಯೇಟರ್ಗೆ ಬಂತು, ಟು ಪರ್ಚೇಸ್ ಟಿಕೆಟ್, ವಿ ಕ್ಯಾನ್ ಅಬ್ಸರ್ವ್ ಲಾಂಗ್ ಕ್ಯೂ, ರೈಟ್, ಇನ್ ಬಸ್ ಸ್ಟಾಪ್, ರೈಟ್. ಸೊ ಲೈಕ್ ದಿಸ್, ಈ ಥರ ತುಂಬಾ ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಸಿಂದಲೇ ಇವತ್ತು ಒಂದು ಎಕನಾಮಿಕ್ ಪ್ರಾಬ್ಲಮ್ ಅರೈಸ್ ಆಗಿದೆ. ಆ ಎಕನಾಮಿಕ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಆಗ್ತಾ ಇದೆ. ಸೊ ಸ್ಕೇರ್ಸಿಟಿ ಈಸ್ ಅ ರೂಟ್ ಫಾರ್ ಆಲ್ ಬೇಸಿಕ್ ಪ್ರಾಬ್ಲಮ್ಸ್. ಎಲ್ಲ ಪ್ರಾಬ್ಲಮ್ಸ್ಗೂ ಇವತ್ತು ಒಂದೇ ಒಂದು ರೀಸನ್ ಏನಪ್ಪ ಅಂದರೆ ಸ್ಕೇರ್ಸಿಟಿ. ಓಕೆ, ಇವತ್ತು ವಾಟರ್ ನೋಡಿ, ವಿ ಆರ್ ಟು ಅವಾಯ್ಡ್ ದಿಸ್ ಸ್ಕೇರ್ಸಿಟಿ ವಿ ಹ್ಯಾವ್ ಟು ಟೇಕ್ ಚಾಯ್ಸ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಚೂಸ್. ಫಾರ್ ಎಕ್ಸಾಂಪಲ್, ಇವತ್ತು ವಾಟರನ್ನು ಒಂದಕ್ಕೆ ಯೂಸ್ ಮಾಡ್ತಾ ಇಲ್ಲ, ವಿ ಆರ್ ಯೂಸಿಂಗ್ ಲೈಕ್ ಆಲ್ಟರ್ನೇಟಿವ್. ವಿ ಶುಡ್ ಯೂಸ್ ಲೈಕ್ ದಟ್ ಓನ್ಲಿ. ಆಲ್ಟರ್ನೇಟಿವ್ ಯೂಸಸ್ ಮಾಡಬೇಕು. ಆಲ್ಟರ್ನೇಟಿವ್ ಯೂಸ್ ವೆರಿ ಇಂಪಾರ್ಟೆಂಟ್. ಸಿ, ಸ್ಕೇರ್ಸಿಟಿ is root for all problems. ಎಲ್ಲ ಪ್ರಾಬ್ಲಮ್ಸ್ಗೂ ಇದೇ ಕಾರಣ. Scarcity is the reason. It arises, which one? Scarcity arises choice of problem. It arises choice of problem. Okay, choice of problem of choice in the criteria problem of choice. It's very important. Problem of choice arises because of scarcity. Okay, now we have to use like alternative. ಏನು ಮಾಡಬೇಕು ನಾವು ಪ್ರತಿಯೊಂದನ್ನು ಕೂಡ alternative uses ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ವಾಟರನ್ನು ಏನೇನು ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಡ್ರಿಂಕಿಂಗ್, agriculture, household purpose, industrial use, industries, electricity. Okay, so ಇದು ಪ್ರತಿಯೊಂದು ಕೂಡ this is only we can call like alternative uses. Okay, alternative uses.
because you can observe there is a long queues in the bus stop for the sake of bus, in the railway station for the ticket booking, in the nearby film theaters to purchase tickets to watch movies. ಓಕೆ, ಸೊ ಈ ಥರ ಪ್ರತಿಯೊಂದು ಕೂಡ ಲಾಂಗ್ ಕ್ಯೂ ನೋಡ್ತಾ ಇರ್ತೀವಿ. ಬಿಕಾಸ್ ಯಾಕೆ ಅಷ್ಟೊಂದು ಜನ ಅಥವಾ ಏನಕ್ಕೆ ಅಷ್ಟೊಂದು ಲಾಂಗ್ ಕ್ಯೂಸನ್ನು ನೋಡ್ತೀವಿ ಅಂದರೆ ಬಿಕಾಸ್ ಆಫ್ ಸ್ಕೇರ್ಸಿಟಿ, ನಾಟ್ ಗೆಟಿಂಗ್ ಆಲ್ ದ necessary things, not getting what they're expecting, because of which one? Scarcity. Because of scarcity. So scarcity arises the problem of choice. Scarcity arises the problem of choice. Scarcity is nothing but like shortage, less, ಕೊರತೆ ಅಂತ ಕರಿತೀವಿ ಅದನ್ನು. Okay, so we are suffering, we are facing that problem, scarcity problem. Okay, scarcity is a problem. So scarcity increases or arises the problem of choice. That's why we should choose, we should select, we should choice, we should take the choice. So we have to like make like alternative uses. Okay, so up to this, that is, we cannot get something for nothing. To get off one thing, we should sacrifice another thing, compulsory. We cannot get completely, so all the goods and services, all the things what we are need or what we are expecting, what our wish, because in this situation it is highly impossible. So before I explained that story which one, Aladdin and his magic lamp, but ಈಗ ಒಂದು situation ಬರೋದಿಲ್ಲ. Okay, he was very lucky guy. Who? Aladdin. Whatever, whenever he wanted to purchase or need, not purchase, you wish, that time ಆ ಒಂದು ಜಿನಿ ಅಂತಕ್ಕಂಥದ್ದು ನಮಗೆ ಎಲ್ಲ ಪ್ರೊವೈಡ್ ಮಾಡ್ತಾ ಇತ್ತು. ಬಟ್ ಈಗ ನಾವು ಆ ಥರ ಒಂದು ಲ್ಯಾಂಪು ಇಟ್ಕೊಂಡಿಲ್ಲ, ಇವನ್ ಜಿನಿನೂ ಕೂಡ ಬರಲ್ಲ, ಸೊ ಯಾವುದು ಕೂಡ ನಮಗೆ ಸಿಗೋದಿಲ್ಲ ಬಿಕಾಸ್ ಆಫ್ ಸ್ಕ್ಯಾರ್ಸಿಟಿ. ಓಕೆ, ಸೊ ಅಪ್ ಟು ದಿಸ್ ಸ್ಕೇರ್ಸಿಟಿ, ದಟ್ ಈಸ್ ಓನ್ಲಿ ಟು ಗೆಟ್ ಆಫ್ ಒನ್ ಥಿಂಗ್ ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಅನದರ್ ಥಿಂಗ್. ಅಂದರೆ ಒಂದು ಪಡ್ಕೋಬೇಕಾದ್ರೆ ಇನ್ನೊಂದು ಬಿಡಲೇಬೇಕು. ಯಾಕೆ ಬಿಡಬೇಕು ಅಂತ ಹೇಳಿದ್ರೆ ಎಲ್ಲವನ್ನು ತೊಗೊಳಕ್ಕಾಗೋದಿಲ್ಲ, ಬಿಕಾಸ್ ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, resources are limited. Okay, we will continue remaining in next class. Thank you.